ದಾವಣಗೆರೆಯ ವಿನಾಯಕ ನಗರದ ಎ ಬ್ಲಾಕ್ನಲ್ಲಿ ವಸತಿ ಮನೆಯೊಂದರ ಮೇಲೆ ಜಿಯೋ ಕಂಪನಿಯ ಟೆಲಿಕಾಂ ಟವರ್ ಅಳವಡಿಕೆ ಕಾಮಗಾರಿ ಆರಂಭವಾಗಿದ್ದು, ಇದಕ್ಕೆ ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಟ್ಟ ವಸತಿ ಪ್ರದೇಶದಲ್ಲಿ ಮನೆಗಳ ಅತ್ಯಂತ ಸಮೀಪದಲ್ಲೇ ಟವರ್ ನಿರ್ಮಾಣವಾಗುತ್ತಿರುವುದರಿಂದ ಅದರಿಂದ ಹೊರಹೊಮ್ಮುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣೋತ್ಪಾದನೆ ಮಕ್ಕಳ ಹಾಗೂ ವೃದ್ಧರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಎಂದು ನಿವಾಸಿಗಳು ಆತಂಕ ವ್ಯಕ್ತಪಡಿಸುತ್ತಾರೆ. ಅಲ್ಲದೆ ಈ ಕಾಮಗಾರಿಗೆ ಸಂಬಂಧಿಸಿದ ಸುರಕ್ಷತಾ ನಿಯಮಗಳು, ಮಹಾನಗರ ಪಾಲಿಕೆಯ ಅಗತ್ಯ ಅನುಮೋದನೆ ಹಾಗೂ ಪರವಾನಗಿಗಳ ಬಗ್ಗೆ ಕಂಪನಿಯಾಗಲಿ ಅಥವಾ ಮನೆ ಮಾಲೀಕರಾಗಲಿ ಯಾವುದೇ ಸ್ಪಷ್ಟ ಮಾಹಿತಿ ನೀಡಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದರು. ಟವರ್ ಅಳವಡಿಕೆಯನ್ನು ತಕ್ಷಣವೇ ಸ್ಥಗಿತಗೊಳಿಸಿ ಸಮಗ್ರ ಪರಿಶೀಲನೆ ನಡೆಸುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದರೂ ಸಹ ಕಂಪನಿಯು ಕಾಮಗಾರಿ ಮುಂದುವರೆಸಿರುವುದಕ್ಕೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸುತ್ತಾರೆ. ಇನ್ನೊಂದೆಡೆ ಜಿಯೋ ಕಂಪನಿಯ ಪ್ರತಿನಿಧಿಗಳು ಪ್ರತಿಕ್ರಿಯಿಸಿದ್ದು, ಅಗತ್ಯ ಕಾನೂನು ಪ್ರಕ್ರಿಯೆ ಹಾಗೂ ಸಂಬಂಧಿತ ಇಲಾಖೆಗಳಿಂದ ಸೂಕ್ತ ಅನುಮತಿ ಪಡೆದುಕೊಂಡೇ ಟವರ್ ಅಳವಡಿಕೆ ಮಾಡಲಾಗುತ್ತದೆ. ಇದರಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಾರೆ. ಸ್ಥಳೀಯರ ವಿರೋಧದ ನಡುವೆಯೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯ ಬಿಗಿ ಭದ್ರತೆಯಲ್ಲಿ ಟವರ್ ಅಳವಡಿಕೆ ಕಾರ್ಯ ಮುಂದುವರೆದಿದ್ದು, ಸ್ಥಳದಲ್ಲಿ ಕೆಲಕಾಲ ಗೊಂದಲ ವಾತಾವರಣ ನಿರ್ಮಾಣವಾಗಿತ್ತು. ವಿನಾಯಕ ನಗರದಲ್ಲಿ ವಾಸವಾಗಿರೋದು ಅವ್ರ ಪಕ್ಕದ ಮನೆಯೇ. ಅಲ್ಲಿ ಅವರು ಜಿಯೋದು ಏರ್ಟೆಲ್ಲಿಂದಣ ಅದು ಜಿಯೋದು ಇದು ಟವರ್ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ಇದು DC ಆಫೀಸಿಗೆ ಹೋಗಿದ್ವಿ ಮತ್ತು ಆಯುಕ್ತರ ಹತ್ರ ಹೋಗಿದ್ವಿ, ಮನವಿ ಕೊಟ್ಟು ಬಂದಿದ್ವಿ. ಎರಡಕ್ಕೂ ಮಾಡಲ್ಲ ಅಂತೇಳಂದು ಮುನ್ಸಿಪಾಲಿಟಿಯಿಂದ ಇಂಜಿನಿಯರಿಗೆ ಕಳಿಸಿ ಅದು ಅವತ್ತು ಸಾಮಾನು ಎಲ್ಲ ಇದ್ದಿದ್ದೆಲ್ಲ ಹೇರಿಸ್ಕೊಂಡು ಹೋದ್ರು. ಅದು ಬೂಸ್ಟರ್ ಒಂದಿತ್ತು, ಇಳಿಸ್ರಿ ಅಂತೇಳಂದ್ರೆ ನಿಧಾನಕ್ಕೆ ಇಳಿಸ್ತೀವಿ ಅಂತ ಉಮೇಶಣ್ಣವರು ಅವ್ರಿಗೆ ಸಮಾಧಾನ ಮಾಡಿದ್ರು. ಇಳಿಸ್ಕೊಳ್ರಿ ಅಂದರು. ಅವರೇನು ಇಳಿಸಿಲ್ಲ. ಈಗ ಒಳಗಿಂದೊಳಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಏಕ್ದಮ್ ನಾವೆಲ್ಲ ಪರ್ಮಿಷನ್ ತಗೊಂಬಂದಿದ್ದೀವಿ. DC ಅವರಿಂದ ಆರ್ಡ್ರ್ ಆಗಿತ್ತೆ ಅಂತ ಬಂದಿದ್ದಾರೆ. ನಮಗೆ ಯಾವುದೂ ವಿಚಾರ ಗೊತ್ತಿಲ್ಲ. ಈಗ ಅದಕ್ಕೀಗ ನಾವು ಕೆಲಸ ನಿಲ್ಲಿಸ್ತಾ ಇದ್ದೀವಿ. ಕೆಲಸ ನಿಲ್ಬೇಕು. ನಮಗೆ ಸಮಸ್ಯೆ, ನಮಗೆ ಹಾರ್ಟ್ ಪೇಷಂಟ್ ಇದ್ದೀವಿ ಸರ್, ಶುಗರ್ ಇದ್ದೀವಿ, ಎಲ್ಲ BP ಇದ್ದೀವಿ. ಕೊರೋನಾ ಬಂದು ಬದುಕಿರೋರು ಭಾಳ ಜನ ಇದ್ದಾರೆ, 4-5 ಮನೆಯವರು. ಹಾಗಾಗಿ ಎಲ್ಲರಿಗೂ ತೊಂದರೆ ಅದರಿಂದ ಅಂತ ಬೇಡ ಅಂತ ನಮಗೆ ಎಲ್ಲ ಪರವಾಣಿ ಪಕ್ಷಿಗಳಿಗೂ ಹಾನಿ ಆಗ್ತೈತಿ. ಹಾಗಾಗಿ ನಮಗೆ ಬೇಡ ಅಂತ ಅವ್ರು ಮಾಡ್ಕೊಳ್ಳಿ ಸ್ವಂತಕ್ಕೆ ಎಲ್ಲಾರ ಬೇರೆ ಕಡೆಗೆ. ನಮ್ಮ ಏರಿಯಾದಲ್ಲಿ ನಮಗೆ ಬೇಡ. ಬೇಡ. ಅವರು ಸ್ವಂತ ಬಿಲ್ಡಿಂಗ್ ಮೇಲೆ ಹಾಕಿಸ್ಕೊಳ್ತಾ ಇದ್ದಾರೆ, ಸಾರ್ವಜನಿಕರ ಜಾಗ ಅಲ್ಲ, ಸ್ವಂತ ಬಿಲ್ಡಿಂಗ್ ಮೇಲೆ ಹಾಕಿಸ್ಕೊಳ್ತಿದ್ದಾರೆ. ಅದರಿಂದ ನಮಗೆ ಎಲ್ರಿಗೂ ತೊಂದರೆ ಆಗ್ತೈತೆ ಅಂತ ಬೇಡ ಅಂತ, ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ಅಂತ. ಅವ್ರ ಮನೆ ಎದುರುಗಡೆ ಇರೋದು. ನಾವು 2 ತಿಂಗಳ ಹಿಂದೆ ನಾವು ಭಾಳ ಸ್ಟ್ರೈಕ್ ಮಾಡಿ ಅದನ್ನು ಕೆಲಸ ನಿಲ್ಲಿಸಿದ್ದೀವಿ. ಆಯ್ತಮ್ಮ, ಮುನ್ಸಿಪಾಲ್ಟಿಗೆ ಫೋನ್ ಮಾಡಿದಾಗ ಆಯ್ತಮ್ಮ ನಿಲ್ಲಿಸಿದ್ದೀವಿ, ನೀವೇನು ತಲೆ ಕೆಡಿಸ್ಬೇಡ, ಆರಾಮಾಗಿರ್ರಿ ಅಂತ ಹೇಳಿದರು. ಆ ಪ್ರಕಾರ ನಾವು ಆರಾಮಾಗಿದ್ವಿ. ಇವತ್ತೇ ದಿಢೀರನ್ನ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಹಂಗಾಗಿ ನಾವು ಎಲ್ಲರೂ ನಮ್ಮ ಏರಿಯಾದವ್ರ ಜನ ಎಲ್ಲರೂ ಸೇರಿ ನಾವು ಬೇಡ ಅಂತ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ. ಇಲ್ಲ ಸರ್, ನಾವೇನು ಯಾರಿಗೂ ಕೊಟ್ಟೇ ಇಲ್ಲ. ನಾವು ಅವರಿಗೆ ಪರ್ಮಿಷನ್ ಕೇಳಿಲ್ಲ. ಅವ್ರು ನಮ್ಮ ಹತ್ರ ಬಂದು ಏನೂ ಕೇಳೇ ಇಲ್ಲ. ಅವರು ನಾವು ಕೆಲಸ ನೋಡಿ ನಾವು ನಿಮ್ಗೆ ಇದು ಮಾಡಿದ್ದೆ ಸರ್. ನಾವು ಇವತ್ತು ಬಂದು ತೋರಿಸ್ತಾ ಇದ್ರೆ ಪೊಲೀಸ್ಲಿಂದ ತಂದೀವಿ, DC ಸಾಹೇಬ್ರಿಂದ ತೊಗೊಂಬಂದಿದ್ದೀವಿ ಅಂತ ಇವತ್ತಿನಿಂದ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ನಮಗೆ ಯಾರಿಂದ ತೊಗೊಂಬಂದ್ರೆ ನಮಗೆ ಬೇಡ. ನಮಗಿಲ್ಲಿ ಸಣ್ಣ ಮಕ್ಕಳದವ್ರು, ಬಾಣ್ತಿಯರು ಇದ್ದಾರೆ, ಪೇಷಂಟ್ ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ, ಅವರಿಗೆಲ್ಲ ತೊಂದರೆ ಆಗ್ತಾಯಿಲ್ಲ ಸರ್, ನಿಮಗೆ ಗೊತ್ತಿರಲ್ವಾ. ಮತ್ತು ಹಂಗಾಗಿ ನಾವು ಬೇಡ ಅಂತೀವಿ. ಅವ್ರು ಎಷ್ಟೋ ಶ್ರೀಮಂತ ಅಲ್ಲ ಸರ್, ಇನ್ನೊಂದು ಮನೆ ತೊಗೊಳ್ಳಿ, ಬಿಲ್ಡಿಂಗ್ ತೊಗೊಳ್ಳಿ, ನಮ್ಗೆ ಖುಷಿ ಪಡ್ತೀವಿ ನಾವು. ಅದೇನು ಟವರ್ ಹಾಕೋಕ್ಕೆ ಮಾತ್ರ ಬೇಡ ನಮಗೆ ಅಷ್ಟೇ. ನಾವು ವಿನಾಯಕ ನಗರದವರಲ್ಲಿ ಫಸ್ಟ್ ಮೈನು 3rd ಕ್ರಾಸ್ನಲ್ಲಿ ವಾಸವಾಗಿದ್ದಾವೆ. ಈಗೇನು ಟವರ್ ಎರೆಕ್ಷನ್ ಮಾಡ್ತಾರಲ್ಲ, ಅದ್ರ ಹಿಂಭಾಗನ ವಾಸವಾಗಿದ್ದೇವೆ ನಾವು. ಅದು ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ನಮಗೆ ಈವನ್ ನಮಗೆ ಈ ಒಂದು 2 ದಿವಸದಿಂದ ಫ್ರಿಜ್ಜು ಕೂಡ ಭಾಳ ನಮಗೆ ಮಲಗಕ್ಕೆ ಬಿಡ್ತಲ್ಲ ಅಲ್ಲಿ ಮನೆಯಲ್ಲಿ. ಆರೋಗ್ಯದ ಸಮಸ್ಯೆ ಇದೆ. ನಮ್ಮ ತಾಯಿಗೆ ಈಗೆಲ್ಲ 90 ವರ್ಷ ಆಗಿದೆ. ಹಾರ್ಟ್ ಟ್ರಬಲ್ ಎಲ್ಲವೂ ಇದ್ದಾವೆ, ನನಗೂ ಇದೆ, BP ಶುಗರ್ ಪೇಷಂಟ್ ಎಲ್ಲವೂ ಇದ್ದಾವೆ. ಹೀಗಾಗಿ ದಯವಿಟ್ಟು ನಮಗೆ ಈ ಏರಿಯಾದಲ್ಲಿ ನಮಗೆ ಇದು ಟವರ್ ಎರೆಕ್ಷನ್ ಬೇಡ. ನಮಗೆ ಬೇರೆ ಎಲ್ಲರೂ ಮಾಡಲಿ, ಜಿಯೋ ಬೇಡ ನಮಗೆ. ಇಷ್ಟು ಮಾತ್ರ ಹೇಳಬಲ್ಲ. ಈಗ ಆಲ್ರೆಡಿ ನಾವು ಈಗ DC ಆಫೀಸಿಗೆ ನಾವೆಲ್ಲ ಮನವಿ ಕೊಟ್ಟಿದ್ದೇವೆ. DC ಆಫೀಸಿಗೆ ಕೊಟ್ಟಿದ್ದೇವೆ, ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದೇವೆ. ನಾವು DC ಆಫೀಸಿಗೆ ಕೊಟ್ಟಿದ್ದೇವೆ ಮನವಿನ. ಅವರೆಲ್ಲ ಹೇಳಿದ್ರು ಅವ್ರನ್ನ, ನಾವು ನಿಲ್ಲಿಸ್ತವ್ರು ಯಾವ್ದು ನೀವು ಹೋಗ್ಬಿಡ್ರಿ ಅಂತಂದರು. ಅದ್ರ ಪ್ರಕಾರ ಬಂದು ನಿಲ್ಲಿಸಿರಲ್ಲಿ. ಮತ್ತು ಈಗ ನಮಗೆ ವಿತೌಟ್ ಇನ್ಫಾರ್ಮೇಷನ್ ನಮಗೆ ಯಾವುದು ಗೊತ್ತಿಲ್ಲದಲ್ಲಿ ನಮಗೆ ಬಂದು ಇವಾಗ ಗೊತ್ತಾಗಿದ್ದು ನಮಗೆ ಒಂದು ಅರ್ಧ ಗಂಟೆಯಿಂದ ನಮಗೆ ಈ ಥರ ಹಿಂಗೆ ಆಗ್ತಾ ಇರ್ತದಂತ. ದಯವಿಟ್ಟು ಇದನ್ನು ನಿಲ್ಲಿಸಲೇಬೇಕು. ಅದನ್ನ ಹೌದು ಅದೇನು ನಮಗೆ ಗೊತ್ತಿಲ್ಲ. ಅದು ಪರ್ಮಿಷನ್ ತಂದ್ರೆ ನಮಗೆ ಗೊತ್ತಿಲ್ಲ. ಅದು ಅವ್ರು ಹೆಂಗೆ ತಂದ್ರೆ ಬಿಟ್ಟರೆ ನಮಗೆ ಗೊತ್ತಿಲ್ಲ. ಇದು ಈ ಥರ ನಮಗೆ ತೊಂದರೆ ಆಗ್ತದೆ ಇಲ್ಲಿಗೆ. ದಯವಿಟ್ಟು ಇದನ್ನು ನಿಲ್ಲಿಸಲೇಬೇಕು ಇದನ್ನು ಸರ್. ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕ್ಬೇಡ್ರಿ ಅಂತಂದರೆ ಈಗ ನಮಗೆ ಗೈಡ್ಲೈನ್ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟಿಂದನೇ ಕೊಟ್ಟಿದ್ದಾರೆ, ಮತ್ತು ಟೆಲಿಕಾಂ ಮಿನಿಸ್ಟ್ರಿಂದನೂ ಇದೆ, ಮನೆ ಮೇಲೆ ನೀವು ಟವರ್ ಹಾಕ್ಬೋದು ಅಂತಂತಂದು.
ಹೆಲ್ತ್ ಡಿಪಾರ್ಟ್ಮೆಂಟಿಂದನೂ ಪರ್ಮಿಷನ್ ಇದೆ. ಈಗ ಎಲ್ಲೇ ಏನು ಅನಾಹುತ ಆಗ್ಬೋದಂದ್ರೆ ಇಷ್ಟರೊಳಗೆ ತೋರಿಸ್ಬೇಕಾಯ್ತು. ಅದು ರೇಡಿಯೇಷನ್ ಏನೇ ಸಮಸ್ಯೆ ಆದರೂ ಏನು ಇಲ್ಲಿ ದಾವಣಗೆರೆಯಲ್ಲಿ ಒಂದೇ ಅಂತಲ್ಲ, ದಾವಣಗೆರೆಯಲ್ಲಿ ಸಾವಿರಾರು ಟವರ್ಗಳಿದ್ದಾವೆ. ಏನಾದರೂ ಇಷ್ಟರೊಳಗೆ ಏನಾರು ಒಂದು ಅನಾಹುತ ಆಗಿದ್ದರೆ ಪ್ರೂಫ್ ಇದ್ದರೆ ತೋರಿಸ್ಬೋದಾಗಿತ್ತು ಸಾರ್ವಜನಿಕರಿಗೆ ಆದ್ರೂ. ಸೊ ಹಂಗಾಗಿ ಅದರಿಂದ ಏನು ಸಮಸ್ಯೆ ಆಗಲ್ಲ ಅನ್ನೋದು ನಮ್ಮ ಮನವರಿಕೆ ಅಷ್ಟೇ. ಕೆಲವೊಬ್ರು ಹೇಳ್ತಾರೆ ಈಗ ಟವರ್ ಮೇಲ್ಗಡೆ ಈ ಟವರ್ ಬಂದ ಮೇಲೆ ಪಕ್ಷಿಗಳು ಸತ್ತಿದ್ದಾವೆ ಅಂತ ಭಾಳ ಜನ ಆರೋಪ ಮಾಡ್ತಾರೆ. ಅದರಿಂದನೇ ಸಮಸ್ಯೆಗಳಾಗ್ತಿದ್ದಾವೆ ಅಂತ. ನಾವು ಎಷ್ಟೋ ಟವರ್ಗಳ ಮೇಲ್ಗಡೆ ಹದ್ದುಗಳು ಗೂಡು ಕಟ್ಟಿರ್ತವೆ, ಪಾರಿವಾಳಗಳು ಇರ್ತವೆ. ಭಾಳ ಕಡೆಗೂ ನೋಡಿದ್ದೀವಿ, ಇಲ್ಲೊಂದೇ ಅಂತಲ್ಲ, ಇಡೀ ದಾವಣಗೆರೆಯಲ್ಲಿ ಐತೆ. ಹಾಸ್ಪಿಟ್ಲ್ ಮೇಲ್ಗಳೂ ಹಾಕಿದ್ದಾರೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲೂ ಹಾಕಿದ್ದಾರೆ, ಪ್ರತಿಯೊಂದರಲ್ಲೂ ಇದೆ. ಈ ರೇಡಿಯೇಷನ್ ಕೆಪಾಸಿಟಿ ಎಷ್ಟಿರಬೇಕು ಅನ್ನೋದು ಟ್ರೈ ಅನ್ನೋದು ಒಂದು ಕಂಪ್ನಿ ಇದೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದು. ಅದೆಲ್ಲ ಚೆಕ್ ಮಾಡುತ್ತೆ, ಅದ್ರ ಪ್ರಕಾರನೇ ಇರ್ತೈತೆ. ಮನುಷ್ಯರಿಗೂ ಹಾನಿ ಆಗಬಾರ್ದು ಮತ್ತು ಪ್ರಾಣಿ ಪಕ್ಷಿಗೂ ಹಾನಿ ಆಗಬಾರ್ದು ಅನ್ನೋ ಲೆಕ್ಕಕ್ಕೆ ಅದನ್ನು ಪರ್ಮಿಷನ್ ಕೊಟ್ಟಿರ್ತಾರೆ. ಅದನ್ನು ಸುಖ ಸುಮ್ಮನೆ ನಾವು ಎಲ್ಲೋ ಬಂದು ಹಾಕಿದರೆ ಯಾರೋ ಕೇಳಲ್ಲ ಅಂತ ಅನ್ಕೊಳಂಗಿಲ್ಲ. ಎಲ್ಲರೂ ಬುದ್ಧಿವಂತರಿದ್ದಾರೆ ಈಗಿನ ಕಾಲದಲ್ಲಿ, ಮೊದಲಿನ ಥರ ಇಲ್ಲ. ಈಗ ಎಲ್ಲರಿಗೂ ಗೊತ್ತಿರುತ್ತೆ ರೇಡಿಯೇಷನ್ ಕೆಪಾಸಿಟಿ ಎಷ್ಟಿರುತ್ತೆ, ಅದರಿಂದ ಏನು ಅನಾಹುತ ಆಗುತ್ತೆ ಅಂತ. ಸೊ ಹಾಗಾಗಿ ಇದರಿಂದ ಏನೂ ಆಗೋಲ್ಲ ಅನ್ನೋದು ನಮ್ಮ ಮನವರಿಕೆ ಅಷ್ಟೇ. ಇಲ್ಲಿ ಅಂತಲ್ಲ, ಇಷ್ಟೊತ್ತಿಗೆ ಆಗ್ಬೋದಾಯಿತು, ಭಾಳ ಕಡೆಗೆ ಆಗ್ಬೋದಾಯಿತು. ಎಲ್ಲಿ ಏನೂ ಆಗಿಲ್ಲ, ಯಾಕಂದ್ರೆ ಅದ್ರದ್ದು ಗೈಡ್ಲೈನ್ಸ್ ಇರುತ್ತೆ. ಎಷ್ಟು ಕೆಪಾಸಿಟಿ ಇರುತ್ತೋ ಎಷ್ಟು ಬೇಕು ಅಷ್ಟೇ ಕೆಪಾಸಿಟಿ ಬಿಟ್ಟಿರ್ತಾರೆ ಅದನ್ನು. ಆದರೆ ಸಾರ್ವಜನಿಕರು ಈಗ ಅವ್ರಿಗೆ ಗೊತ್ತಿರುತ್ತೆ, ಕುಡಿಬೇಡ್ರಿ ಅಂದರೆ ಕುಡಿತಾರೆ, ಅದ್ರ ಮೇಲೆ ಹಾಕಿರ್ತಾರೆ. ಸಿಗರೇಟ್ ಸೇದಬೇಡ್ರಿ ಅಂದರೆ ಸೇದ್ತಿರ್ತಾರೆ. ಅವು ಕಂಪ್ನಿ ಜವಾಬ್ದಾರಿ ಇರುತ್ತೆ ಸರ್. ರೇಡಿಯೇಷನ್ನಿಂದ ಏನಾದರೂ ಮನುಷ್ಯನಿಗೆ ಈ ಥರ ಅನಾಹುತ ಅಂತ ಪ್ರೂಫ್ ಸಿಕ್ಕರೆ ಕಂಪ್ನಿ ಅದನ್ನು ಬೇರ್ ಮಾಡೋದು. ಆದರೆ ಎಲ್ಲಿ ಆಗಿಲ್ಲ ಸರ್. ನಾನು ಹೇಳ್ತೀನಿ ಕೇಳಿ ಸರ್, ನಾನು ಊಟಕ್ಕಿಂತ ಮುಂಚೆಯಿಂದನೂ ಬಂದಿದೆ ಟವರ್ ಸರ್. ಅವ್ರಿಗೆ ಬಲವಂತವಾಗಿ ಆಗ್ತಾಯಿಲ್ಲ ನಾವು ಈಗ ಅವ್ರು ಹೇಳ್ತಾರೆ ಬಲವಂತ. ಈಗ ಸರ್, ಈಗ ಏನಂದರೆ ಹೌದು ಪರ್ಮಿಷನ್ ಇದೆ ಸರ್. ಈಗ ಪರ್ಮಿಷನ್ ಲೆಟ್ರ್ ಇದೆ, DC ಅವ್ರದ್ದು ಪರ್ಮಿಷನ್ ಲೆಟ್ರ್ ಇದೆ. ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ನಿಲ್ಲಿಸ್ರಿ ಅಂತಂದು. ನಮ್ಮ ಹತ್ರ DCದು ಪರ್ಮಿಷನ್ ಇದೆ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟಿಂದನೂ ಪರ್ಮಿಷನ್ ಇದೆ, ಸುಪ್ರೀಂ ಕೋರ್ಟಿಂದನೂ ಪರ್ಮಿಷನ್ ಇದೆ. ಹಾಕ್ಬೋದು ಅಂತಂತಂದು ಏನು ಅನಾಹುತ ಆಗಲ್ಲ ಅಂತ. ಇದ್ರ ಮೇಲೆ ಕೆಪಾಸಿಟಿ ಎಷ್ಟೆಷ್ಟು ನೆಟ್ವರ್ಕ್ ಕವರೇಜ್ ಮಾಡ್ಬೋದೋ ಅಷ್ಟು ಮಾಡ್ಕೊತ ಹೋಗ್ತಾ ಇದೀವಿ ಅಷ್ಟೇ. ಬಿಟ್ಟರೆ ಇನ್ನೊಬ್ರಿಗೆ ಅನಾಹುತ ಆಗುತ್ತೆ ಅಂತಂದು ಬಂದು ಹಾಕ್ತಾಯಿಲ್ಲ ನಾವು. ನಮ್ಮ ಏಳಿಗೆನೇ ಆಗಬೇಕು, ಅವ್ರದ್ದೇನು ಸಮಸ್ಯೆ ಆದರೆ ನಮಗೇನು ತೊಂದರೆ ಇಲ್ಲ ಅಂತಲ್ಲ. ಪರ್ಮಿಷನ್ ಇದ್ದೆ, ಆಮೇಲೆ ಅದರಿಂದ ಏನು ಆಗಲ್ಲ ಅಂತಲೇ ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮಾಡ್ತಾಯಿದ್ದೀವಿ.